Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ನಮಸ್ಕಾರ ಬೆಳಗಾವಿ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾಸ್ ವ್ಲಾಗ್ಸ್. ಈಗ ಯಾವ ನಾಷ್ಟಾ ಲಾಗ್ ಆಗುದೈತಿ ಹೋಗ್ಬರೋಣ ನಡೀರಿ. ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದು ಇಲ್ಲಿ ಸತ್ವ ಭೋಗ ಅಂತ ಹೊಸದಾಗಿ ಹೋಟೆಲ್ ಓಪನ್ ಆಗೈತಿ. ಲೊಕೇಶನ್ ಎಲ್ಲಿ ಅಂದ್ರ ನಮ್ದು ಸಂಗೊಳ್ಳಿ ರಾಯಣ್ಣ ವೃತ್ತ ಐತಿಲ್ಲ, ಓಲ್ಡ್ RTO ಸರ್ಕಲ್ ಅಲ್ಲಿ ಇದು ಹೊಸದಾಗಿ ಓಪನ್ ಆಗೈತಿ ಸತ್ವ ಭೋಗ ಅಂತ ಹೇಳಿ. ಇದು ಇವರು ಅಥೆಂಟಿಕ್ ಸೌತ್ ಇಂಡಿಯನ್ ಟೇಸ್ಟ್ ಅನ್ನ ಸರ್ವ್ ಮಾಡಕತ್ತಾರು. ಬ್ರೇಕ್ಫಾಸ್ಟ್ ಆಮೇಲೆ ಮಧ್ಯಾಹ್ನ ನಿಮಗೆ ರೈಸ್ ಐಟಮ್ಸ್ ಸಿಗ್ತಾವು. ನೋಡೋಣ ನಡೀರಿ ಒಳಗಡೆ ಯಾವ ರೀತಿ ಆಂಬಿಯನ್ಸ್ ಐತಿ ಮತ್ತು ಟೇಸ್ಟ್ ಯಾವ ರೀತಿ ಐತಿ ಅಂತ. ವೆಲ್ಕಮ್ ಟು ಸತ್ವ ಭೋಗ ಹೋಟೆಲ್. ಒಳಗಡೆ ಈ ರೀತಿ ಐತಿ, ಹೊರಗಡೆ ಸ್ಟ್ಯಾಂಡಿಂಗ್ ನಿಂತು ತಿನ್ನೋಕು ಒಂದು ಪ್ಲೇಸ್ ಐತಿ, ಹೊರಗಡೆ ಕುಂತನು ತಿನ್ಬೋದು. ವೆಲ್ಕಮಿಂಗ್ ಆಗೈತಿ, ವಾವ್ ವೆಲ್ಕಮಿಂಗ್ ಆಗಿತ್ತು. ಆ್ಯಂಡ್ ಇಲ್ಲಿ ಫಸ್ಟು ನೀವು ಆರ್ಡ್ರ್ ಕೊಡಬೇಕಾದ್ರೆ ಕೂಪನ್ ಸಿಸ್ಟಮ್ ಐತಿ. ಫಸ್ಟ್ ಕೂಪನ್ ತೊಗೋಬೇಕು, ಆಮೇಲೆ ನಿಮ್ಗೆ ಡಿಶ್ ಏನು ತೊಗೊಂಡಿರ್ತಾರಲ್ಲ ಅದು ಕೊಡ್ತಾರೋ. ಆಂಬಿಯನ್ಸ್ ಇರ್ಬೋದು, ಆಮೇಲೆ ಅಟ್ಮಾಸ್ಫಿಯರ್, ಕ್ಲೀನ್ಲಿನೆಸ್ ಭಾಳ ಮಸ್ತ್ ಐತಿ. ಮೆನ್ಯೂ ನೋಡ್ಬೋದು ನಿಮ್ಗೆ. ಇಲ್ಲೇ ದೋಸೆ ಐಟಮ್ಸ್ ಇದಾವು, ಇಡ್ಲಿ, ಆಮೇಲೆ ಶಿರಾ, ಉಪ್ಪಿಟ್ಟು, ಪೋಹ ಇದೆ. ಆಮೇಲೆ ಮಧ್ಯಾಹ್ನ ಹೋದ್ರಂದ್ರೆ ನಿಮ್ಗೆ ರೈಸ್ ಐಟಮ್ ಸಿಗ್ತಾವು. ರೈಸ್ ಐಟಮ್ ಒಳಗೆ ಪುಳಿಯೋಗರೆ, ರಸಮ್ ರೈಸ್, ಬಿಸಿಬೇಳೆ ಭಾತ್. ಪುಳಿಯೋಗರೆ ರಸಮ್ ರೈಸದ್ದು ಪ್ರೈಸ್ ಬಂದ್ಬಿಟ್ಟು ಓನ್ಲಿ 70 ರೂಪೀಸ್ ಮತ್ತು ಬಿಸಿಬೇಳೆ ಭಾತದ್ದು 80 ರೂಪೀಸ್. ಎಂಟ್ರೆನ್ಸ್ಗನ ಹೊರಗಡೆ ಈ ರೀತಿ ಬೋರ್ಡ್ ಕೂಡ ಹಚ್ಚಿದಾರು ಫುಡ್ ಮೆನ್ಯೂದ. ಭಾಳ ಇದಂತೂ ಭಾಳ ಅಟ್ರಾಕ್ಟಿವ್ ಐತಿ. ಆಮೇಲೆ ಇಲ್ಲಿ ನಿಮ್ಗೆ ಗೀ ಪೊಡಿ ಇಡ್ಲಿ, ಆಮೇಲೆ ಗೀ ಪೊಡಿ ದೋಸೆ, ಆಮೇಲೆ ಪೊಡಿ ದೋಸೆ, ಆಮೇಲೆ ಪೊಡಿ ಇಡ್ಲಿ, ಈ ರೀತಿ ಡಿಫ್ರೆಂಟ್ ಡಿಶಸ್ ಕೂಡ ಅವೈಲೇಬಲ್ ಅದಾವು. ಮತ್ತು ರೈಸ್ ಐಟಮ್ ಒಳಗೆ ಕರ್ಡ್ ರೈಸ್ ಕೂಡ ಇವ್ರ ಕಡೆ ಅವೈಲೇಬಲ್ ಐತಿ. ಇವ್ರದ್ದು ಟೈಮಿಂಗ್ ಬಂದ್ಬಿಟ್ಟು ಮುಂಜಾನೆ 7 ಗಂಟೆಗೆ ಸ್ಟಾರ್ಟ್ ಆತಂದ್ರೆ ರಾತ್ರಿ 10 ಗಂಟೆ ತನಕನೂ ಸ್ಟಾರ್ಟ್ ಇರ್ತೈತಿ. ನಾವು ಇವತ್ತು ಇಲ್ಲಿ ಆರ್ಡರ್ ಕೊಟ್ಟಿದ್ದು ಗೀ ಪೊಡಿ ಇಡ್ಲಿ, ಆಮೇಲೆ ಕ್ರಿಸ್ಪಿ ದೋಸೆ ಮತ್ತು ಪುರಿ ಕುರ್ಮಾ ಆರ್ಡರ್ ಕೊಟ್ಟಿವಿ. ಸೊ ವೇಟ್ ಮಾಡೋಣ ಅಂತ ರೆಡಿ ಆಗಾಕತ್ತೈತಿ. ಈ ಒಂದು ಸತ್ವಭೋಗ ಹೋಟೆಲ್ ಒಳಗೆ ನನಗೆ ಇಲ್ಲಿ ಒಂದು ಆಂಬಿಯನ್ಸ್ ಭಾಳ ಲೈಕ್ ಆಯಿತು. ಆಮೇಲೆ ನಾನು ಈಗ ಫಸ್ಟ್ ಏನು ಗೀ ಪೊಡಿ ಇಡ್ಲಿ ಆರ್ಡರ್ ಕೊಟ್ಟಿದ್ದೆ. ಸೊ ಅದು ರೆಡಿಯಾಗಿ ಬಂದೈತಿ. ನೋಡೋಣ ಯಾವ ರೀತಿ ಐತಿ ಟೇಸ್ಟ್. ಅದ್ರ ಜೊತೆ ನಿಮ್ಗೆ ಚಟ್ನಿ, ಸಾಂಬಾರು ಈ ರೀತಿ ಕೊಡ್ತಾರೆ. ಮ್ಯಾಲೆ ಪೊಡಿ ಅಂತ ಸಿಗ್ತೈತಿ, ಅದನ್ನು ಹಾಕಿರ್ತಾರೆ ಪೌಡರ್, ಆಮೇಲೆ ಗೀ. ಸೊ ಈ ಒಂದು ಗೀ ಪೊಡಿ ಇಡ್ಲಿದ ಪ್ರೈಸ್ ಬಂದ್ಬಿಟ್ಟು 50 ರೂಪೀಸ್. ಗೀ ಪುಡಿ ಇಡ್ಲಿ ಫಸ್ಟ್ ನಾನು ಟೇಸ್ಟ್ ಮಾಡಿದೆ. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಅದು ಒಂದು ಗೀದ ಟೇಸ್ಟ್, ಆಮೇಲೆ ಅದು ಮ್ಯಾಲಿನ ಪೌಡರ್ದು ಟೇಸ್ಟ್, ಓವರ್ ಆಲ್ ನಂಗಂತೂ ಭಾಳ ಲೈಕ್ ಆಯ್ತು. ಚಟ್ನಿ ಇಲ್ಲಿದ್ದು ನಂಗೆ ಭಾಳ ಲೈಕ್ ಆಯ್ತು. ಆಮೇಲೆ ನೆಕ್ಸ್ಟ್ ನಾವು ಆರ್ಡರ್ ಕೊಟ್ಟಿದ್ದು ಪುರಿ ಕುರ್ಮಾ. ಪುರಿ ಕುರ್ಮಾ ಈ ರೀತಿ 4 ಪೀಸ್ ಪುರಿ, ಆಮೇಲೆ ಬಟಾಟಿ ಭಾಜಿ, ಕುರ್ಮಾ, ಚಟ್ನಿ ಕೊಟ್ಟಿರ್ತಾರೆ. ಪುರಿ ಕುರ್ಮಾದ ಪ್ರೈಸ್ ಬಂದ್ಬಿಟ್ಟು 45 ರೂಪೀಸ್. ಪುರಿ ಅಂತೂ ಭಾಳ ಕ್ರಿಸ್ಪಿ ಆಗಿದ್ದು ಮತ್ತು ಕುರ್ಮಾ ಅಂತೂ ಟೇಸ್ಟ್ ಏನೋ ಯುನೀಕ್ ಇತ್ತು.
ಘೀ ಪೊಡಿ ಇಡ್ಲಿ ಆಮೇಲೆ ಪುರಿ ಕುರ್ಮಾ ಜೊತೆ ನಾವು ಇನ್ನೊಂದು ಕ್ರಿಸ್ಪಿ ದೋಸೆ ಆರ್ಡರ್ ಕೊಟ್ಟಿದ್ವಿ. ಇದಂತೂ ಪಿರಾಮಿಡ್ ಗತೆ ಕಾಣಿಸಾಗತ್ತೆ, ನೋಡ್ಬೋದು ನೀವು. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇತ್ತಿದ. ಸೊ ಇದು ಕೂಡ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಆಗಿತ್ತು. ಇದ್ರ ಜೊತೆ ಚಟ್ನಿ ಸಾಂಬಾರ್ ಇರ್ತೈತಿ. ಇದು ಪ್ಲೇನ್ ದೋಸೆ ಐತಿ. ನೀವೇನಾದ್ರೂ ಮಸಾಲ ದೋಸೆ ಅಥವಾ ಬೇರೆ ಯಾವ್ದಾರು ದೋಸೆ ಕೊಟ್ಟಿದ್ರೆ ಅದ್ರ ಜೊತೆ ಪೊಟ್ಯಾಟೊ ಭಾಜಿ ಸಿಗ್ತೈತಿ. ಇವ್ರ ಕಡೆ ದೋಸೆ ಒಳಗೆ ಘೀ ಪೊಡಿ ದೋಸಾನು ಸಿಗ್ತೈತಿ. ಅದನ್ನು ಕೂಡ ನೀವು ಅಲ್ಲಿ ಹೋದ್ರಂದ್ರೆ ಟ್ರೈ ಮಾಡ್ರಿ. ಏನೋ ಯುನಿಕ್ ಡಿಶಸ್ ಇಟ್ಟಾರ ಇವ್ರ. ಘೀ ಪೊಡಿ ಇಡ್ಲಿ ಮತ್ತು ದೋಸೆ ಮತ್ತು ಪುರಿ ಕುರ್ಮಾ ಮೂರು ಟೇಸ್ಟ್ ಮಾಡಾದ ಕೂಡಲೇ ನಾವು ಅಲ್ಲಿ ಫಿಲ್ಟರ್ ಕಾಫಿ ತೊಗೊಂಡಿದ್ವಿ. ಇದ್ರದಂತೂ ಟೇಸ್ಟ್ ಅಮೇಝಿಂಗ್ ಆಗಿತ್ತು. ನೀವು ಆ ಸೈಡ್ ಹೋದ್ರಂದ್ರೆ ಕಾಫಿ ಅಂತೂ ಟ್ರೈ ಮಾಡಾಕಬೇಕು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಓವರ್ ಆಲ್ ನಾವಂತೂ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಭಾಳ ಲೈಕ್ ಆಯ್ತು ನಮ್ಗೆ. ಸೊ ಟೇಸ್ಟ್ ಇರ್ಬೋದು, ಪ್ರೆಸೆಂಟೇಷನ್ ಇರ್ಬೋದು, ಅವ್ರದ್ದೊಂದು ಪ್ರಿಪ್ರೇಷನ್ ಇರ್ಬೋದು, ಭಾಳ ಯೂನಿಕ್ ಅನಿಸಿತು. ಸೊ ಇನ್ನೂ ಯಾರಾದರೂ ನೀವು ಇಲ್ಲಿ ಸತ್ವಭೋಗ ಒಳಗೆ ಬ್ರೇಕ್ಫಾಸ್ಟ್ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡಿರಿ. ಮಧ್ಯಾಹ್ನ ರೈಸ್ ಐಟಮ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ಕಾಯುವ ತಾಳ್ಮೆ ಇದ್ದರೆ ಮಾತ್ರ ಒಳ್ಳೆಯ ದಿನ ಬಂದೇ ಬರುತ್ತದೆ. ಸೊ ಈ ಒಂದು ವಾಕ್ಯ ಜೊತೆ ನಮ್ಮ ಲಾಗನ್ನು ಮುಗಿಸಾಕತ್ತೇವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಬೆಟ್ಟಾಗೋನು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.